Welcome to Sri Vagdevi Tarot channel. Here is your future prediction with tarot card guidance. ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನು ಹೇಳ್ತಾರೆ ಅಂತ ನೋಡೋಣ. ಸದ್ಯಕ್ಕೆ ಕೆಲವು ಸತ್ಯಗಳು ಗೊತ್ತಾಗೋದ್ರಲ್ಲಿ ಇದೆ. ಗೊತ್ತಾಗುವಂಥ ಸತ್ಯನ ಧೈರ್ಯವಾಗಿ ಎದುರಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಗುರು ದತ್ತಾತ್ರೇಯರ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ತುಂಬಾ ಒಳ್ಳೆಯವರಾಗಿರೋದಕ್ಕೆ ಸಾಕಷ್ಟು ಕಷ್ಟನ ಅನುಭವಿಸ್ತಾ ಇದ್ದೀರಾ. ಒಳ್ಳೆತನಕ್ಕೆ ಒಂದಷ್ಟು ಎಚ್ಚರಿಕೆ ಇತ್ತು, ಆ ಎಚ್ಚರಿಕೆನ ನೀವು ಪಾಲಿಸ್ಲಿಲ್ಲ ಅನ್ನುವಂಥದ್ದು ಇದೆ. ಯಾರು ಒಂದಷ್ಟು ಪ್ರಯೋಗಗಳನ್ನ ಮಾಡಿ ದುಷ್ಟ ಶಕ್ತಿಗಳನ್ನ ನಿಮ್ಮ ಮೇಲೆ ಬಿಟ್ಟು ಒಂದಷ್ಟು ನಿಮ್ಮ ಯೌವನ ಇರಬಹುದು ಅಥವಾ ನಿಮ್ಮ ಜೀವನ ಇರಬಹುದು, ನಿಮ್ಮ ದೇಹ ಇರಬಹುದು, ಸಮಸ್ಯೆನ ಮಾಡ್ತಿದ್ದಾರೆ. ಅದರಿಂದ ಒಂದಷ್ಟು ಎಚ್ಚೆತ್ಕೊಳ್ಬೇಕು ನೀವು ಅನ್ನುವಂಥದ್ದು ಇದೆ. ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದೆಲ್ಲ ಎಲ್ಲಿ ಬರ್ಬಿಟ್ಟಿದ್ಯಾ ಇದರಲ್ಲಿ ಅಂದ್ರೆ ಎಸ್, ಈ ಕಾರ್ಡಲ್ಲಿ ನನಗೆ ಅದೇ ವೈಬ್ ಬರುತ್ತೆ. ನನ್ನ ಕಾರ್ಡು ನಂಗೆ ಏನ್ ಹೇಳಲಿಕ್ಕೆ ಬಯಸುತ್ತೋ ಅದನ್ನ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕೆ ಬಿಟ್ಟಿದ್ದು ನಿಮಗ್ ಬಿಟ್ಟಂತ ವಿಚಾರ. ಒಂದಷ್ಟು ಬಿಸಿಲಿನ ಅಭೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಶತ್ರುಗಳು ನಿಮ್ಮ ಮೇಲೆ ತುಂಬಾ ಕಣ್ಣನ್ನ ಇಟ್ಟಿದ್ದಾರೆ. ಏನೇ ಮಾಡೋದಿದ್ರು ಅಳ್ದು ತೂಗಿ ಮಾಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಸಮಸ್ಯೆಗಳು ಇದೆ, ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ಇದೆ. ಸೊ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗಳು ಕೂಡ ಮುಂದಿನ ದಿನಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗುರುಗಳು ನಿಮ್ಗೆ ಏನ್ ಅಗತ್ಯ ಇದೆಯೋ ಅದನ್ನೆಲ್ಲ ಟೈಮ್ ಸರಿಗೆ ಕೊಡ್ತಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಮ ಫೈನಾನ್ಷಿಯಲ್ ವಿಚಾರಕ್ಕೆ ಅಥವಾ ನಿಮ್ಮ ಊಟ ತಿಂಡಿಗೂ ಏನಾದ್ರು ತೊಂದರೆ ಆಗ್ತಿದ್ರೆ ಅದಕ್ಕೇನ್ ಪ್ರಯೋಗ ಮಾಡಿದಾರೋ ಅದನ್ನ ತೆಗೆಸ್ಕೊಳ್ಳಿ. ನಿಮ್ಮ ಊಟ ತಿಂಡಿ ವಿಚಾರಕ್ಕೂ ಕೂಡ ಇಲ್ಲಿ ಅನುಕೂಲಗಳು ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಮನ್ಸಿಗೆ ಜಾಸ್ತಿ ನೋವು ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮ ನೋವನ್ನ ಜಾಸ್ತಿ ಯಾರ ಹತ್ರನೂ ಹಂಚ್ಕೊಳಕ್ಕೆ ಹೋಗ್ಬೇಡಿ. ಅವರು ಅದನ್ನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೈಲೆಂಟ್ ಆಗಿ ಇರಿ ಅನ್ನುವಂಥದ್ದು ಇದೆ. ಒಂದಷ್ಟು ವಿಚಾರಗಳಲ್ಲಿ ಕಡಿಮೆ ಮಾತಾಡಿದ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಸೋಲ್ ಗ್ರೂಪ್ ಕಡೆಯಿಂದ ನಿಮ್ಗೆ ಸಹಾಯ ಕೂಡ ಸಿಗತ್ತೆ. ಆ ಸಹಾಯನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಾನು ಜಡ್ಜ್ ಮಾಡೋದಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಕರ್ಮ ಇದೆ, ಆ ಕರ್ಮ ಫಲಗಳನ್ನ ಸರಿಯಾದ ರೀತಿಯಲ್ಲಿ ಕ್ಲಿಯರ್ ಮಾಡ್ಕೊಂಡಿದ್ದೆ ಆದ್ರೆ ಫ್ಯೂಚರ್ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನಿಮ್ಮಿಂದ ಒಂದಷ್ಟು ಜನರಿಗೆ ಬೆಳಕಾಗಬೇಕು, ಬೆಳಕಾಗುವಂಥ ಒಂದಷ್ಟು ಕ್ರಮದಲ್ಲಿ ಅಥವಾ ನಿಮ್ಮ ಸೋಲ್ ಪರ್ಪಸ್ ಅಲ್ಲಿ ಒಂದಷ್ಟು ತೊಂದರೆಗಳಾಗಬಹುದು. ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಒಳ್ಳೇದ್ ಬರೋದ್ರಲ್ಲಿ ಇದೆ. ತಡಬಾಡಿ ಸಿಚುವೇಶನ್ ಎಂಡ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಕಾಮುಕರ ಅಟ್ಟಹಾಸ ಜಾಸ್ತಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಕಾಮುಕರು ನಿಮ್ಮ ಜೀವನದಲ್ಲಿ ತೊಂದರೆ ಮಾಡದೇ ಇರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಎಕ್ಸ್ ಇರಬಹುದು ಅಥವಾ ಒಂದಷ್ಟು ಕಾಮುಕರು ಇರಬಹುದು, ನಿಮ್ಮನ್ನ ಹಿಂಬಾಲಿಸುವಂಥದ್ದು ಅಥವಾ ನಿಮ್ಮ ಹಿಂದೆ ಬರುವಂತ ಒಂದಷ್ಟು ಪ್ರಯತ್ನನ ಪಡ್ತಿದ್ದಾರೆ. ಅವರಿಗೆ ತಕ್ಕ ಶಾಸ್ತಿ ಏನ್ ಮಾಡ್ಬೇಕು ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಅಗತ್ಯ ಇರೋರು ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ, ಇದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವೆಲ್ಲ ನಂಗೆ ಇಂಟ್ಯೂಷನ್ ಮೆಸೇಜ್ ಬರ್ತಿದೆ, ಇಂಟ್ಯೂಷನ್ ಮೆಸೇಜ್ ಅನ್ನ ಹೇಳ್ತಾ ಇದ್ದೀನಿ. ಕಾರ್ಡಲ್ಲಿ ಬರೋದಕ್ಕಿಂತ ನಂಗೆ ಹಾಗೆ ನಿಮ್ಗೆ ಯಾರಿಗೋ ಏನೋ ತಿಳಿಸ್ಬೇಕು ಅಂತ ಮೆಸೇಜಸ್ ಬರ್ತಾ ಇದೆ. ಅದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದಷ್ಟು ನಿಮ್ಮ ಮುಖನ ತಗೊಂಡು ಅಥವಾ ನಿಮ್ಮ ಫೋಟೋನ ತಗೊಂಡು ಒಂದಷ್ಟು ಸಮಸ್ಯೆನ ಮಾಡ್ತಾ ಇರೋರ್ ಬಗ್ಗೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ನಿಮ್ ಜೀವನದಲ್ಲಿ ಪದೇ 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 ಬಂದು ಅವರು ತೊಂದರೆನ ಮಾಡ್ತಿದ್ದಾರೆ. ಅಂಥವ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ದೇವಿಗೆ ಅಥವಾ ನೀವು ನಂಬಿರುವಂತಹ ಶಕ್ತಿ ದೇವತೆ ಅಥವಾ ನಿಮ್ಮ ಕುಲದೇವತೆ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಂಡು ಕುಲದೇವತೆಗೆ ತೊಂದರೆನ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಬಟ್ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಕುಲದೇವತೆನೂ ಮಾತು ತಗೊಂಡಿದ್ದಾಳೆ. ಸೊ ಆ ದೇವಿ ನಿಮ್ಮನ್ನ ರಕ್ಷಿಸ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಆ ದೇವಿಗೆ ಗೊತ್ತಿದೆ ಯಾವಾಗ ಯಾರಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಅನ್ನುವಂಥದ್ದು. ಹಾಗಾಗಿ ಸ್ವಲ್ಪ ಜನರಿಂದ ನೀವು ದೂರ ಇದ್ರೆ ಬೆಟರ್ ಅನ್ನುವಂಥದ್ದು ಇದೆ. ಬೇಡದಿರೋ ವಿಚಾರಗಳನ್ನ, ಬೇಡದಿರೋ ಜನಗಳನ್ನ, ಅನಗತ್ಯ ವಸ್ತುಗಳಿಂದ, ವ್ಯಕ್ತಿಗಳಿಂದ ನಿಮ್ಮನ್ನ ನೀವು ದೂರ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಬೇಡದಿರೋ ವಸ್ತುಗಳಿದ್ರೆ ಅದೆಲ್ಲವನ್ನು ತೆಗೆದು ಹೊರಗೆ ಬಿಸಾಕಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ವಿಚಾರದಲ್ಲಿ ಗುರುಗಳು ಯಾವಾಗ್ಲೂ ನಿಮ್ ಜೊತೆ ಇರ್ತಾರೆ ಅನ್ನುವಂಥದ್ದು ಇದೆ.
ಒಂದಷ್ಟು ಪ್ರಯಾಣ ಹೋಗಬೇಕು, ಶತಾಯ ಗತಾಯ ನೀನು ಹೋಗೇ ಹೋಗ್ತೀಯ, ನಿನಗೆ ಬೇರೆ ದಾರಿ ಇಲ್ಲ, ನೀನ್ ಅಲ್ಲಿಗೆ ಹೋಗಲೇಬೇಕು ಅಂತ ಗುರುಗಳು ಆಣತಿ ಮಾಡಿದ್ದಾರೆ. ಯಾವುದೋ ಒಂದು ಜಾಗಕ್ಕೆ ಒಂದಷ್ಟು ಸೋಲ್ಗಳು ಕೂಡ ಹೋಗುವಂತ ಸಾಧ್ಯತೆಗಳಿದೆ. ಅವರು ಒಂದು ಮುಕ್ತಿ ಪಥಕ್ಕೆ ಕೂಡ ಹೋಗಬಹುದು ಅನ್ನುವಂಥದ್ದು ಕೂಡ ಇದೆ. ಯಾರು ಕಷ್ಟ ಪಡ್ತಿದ್ದೀರಾ ಫೈನಾನ್ಷಿಯಲ್ ವಿಚಾರಕ್ಕೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಖಂಡಿತವಾಗ್ಲೂ ನಿಮ್ಗೆ ಫೈನಾನ್ಷಿಯಲ್ ಸಹಾಯ ಆದಷ್ಟು ಬೇಗ ಸಿಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ವಿಚಾರಗಳನ್ನ ಗುರುಗಳ ಪಾದಕ್ಕೆ ಸಮರ್ಪಣೆಯನ್ನ ಮಾಡಿ ಅದರಿಂದ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದೆರಡು ವಿಚಾರಗಳಲ್ಲಿ ಬೇಜಾರ್ ಮಾಡ್ಕೊಂಡಿರ್ಬಹುದು, ದುಃಖ ಪಟ್ಟಿರ್ಬಹುದು. ಎಲ್ಲೋ ಒಂದ್ ಕಡೆ ಗುರುಗಳು ಕೊಡ್ತಿರುವಂತ ಸಂದೇಶಗಳು ನಿಮ್ಮವರೆಗೂ ಬಂದು ತಲುಪ್ತಿರಾ ಇರಬಹುದು. ಚಿಂತೆ ಮಾಡಬೇಡಿ, ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೆಯ ಬದಲಾವಣೆಗಳು ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ. ಏನ್ ಸಫರ್ ಮಾಡ್ತಿದ್ದೀರಾ ಇದೆಲ್ಲವೂ ಕೂಡ ಗೊತ್ತಿದೆ. ಫೈನಾನ್ಷಿಯಲ್ ವಿಚಾರಕ್ಕೆ ಏನ್ ಸಫರ್ ಮಾಡ್ತಿದ್ದೀರಾ ಅದು ಕೂಡ ನಿಮ್ಮ ಗುರುಗಳಿಗೆ ಗೊತ್ತಿದೆ. ಅವರು ನಿಮ್ಮ ಕರ್ಮನ ಕಳೀತಾ ಇದ್ದಾರೆ, ನಿಮ್ಮ ಕರ್ಮನ ಕ್ಲೆನ್ಸ್ ಮಾಡ್ತಿದ್ದಾರೆ. ತಲೆ ಕೆಡ್ಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲವೂ ಒಂದೊಂದಿಲ್ಲ ಒಂದಿನ ಅಂತ್ಯ ಆಗೋದೇನೆ. ಸಮಥಿಂಗ್ ನಿಮ್ಮ ಕಷ್ಟಗಳು ಕೂಡ ಆದಷ್ಟು ಬೇಗ ಅಂತ್ಯ ಆಗತ್ತೆ. ಜೊತೆಗೆ ನಿಮ್ ಜೀವನದಲ್ಲಿ ಯಾರು ತೊಂದರೆ ಮಾಡ್ತಿದ್ರೋ ಅವರು ಆದಷ್ಟು ಬೇಗ ಇಲ್ಲ ಆಗ್ತಾರೆ ಅನ್ನುವಂಥದ್ದು ಇದೆ. ಅವರು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನ ಪಟ್ಟಿದ್ದಕ್ಕೆ ಅವರೇ ಇಲ್ಲ ಆಗ್ತಿದ್ದಾರೆ ಅನ್ನುವಂಥದ್ದು ಇದೆ. ನಿಮ್ ಕರ್ಮ ಹೇಗೆ ನೀವು ಅನುಭವಿಸ್ತಿದ್ದೀರೋ ಅವ್ರ ಕರ್ಮ ಕೂಡ ಅವರು ಅನುಭವಿಸ್ತಾರೆ ಅನ್ನುವಂಥದ್ದು ಇದೆ. ಸಿಕ್ಕಾಪಟ್ಟೆ ಪ್ರಯೋಗ ಆಗಿದೆ ನಂಗೆ ಇಲ್ಲಿ ವೈಬು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಪ್ರಯೋಗ ಆಗಿದೆ. ಸೊ ಯಾರ್ಯಾರ ತಲೆದಂಡ ಆಗುತ್ತೋ ಈ ಪ್ರಯೋಗ ಆಗಿರೋದ್ರಿಂದ ಗೊತ್ತಿಲ್ಲ. ಸೊ ಯಾರು ನಿಮ್ ವಿರುದ್ಧ ಎಲ್ಲ ಪ್ರಯೋಗ ಮಾಡಿದಾರೋ ಅವ್ರೆಲ್ರಿಗೂ ತಲೆದಂಡ ಆಗತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ಒಂದು ವಾರ್ನಿಂಗ್ ರೀತಿ ಇದೆ, ನೀವು ತಾಳ್ಮೆಯಿಂದ ಇರಿ ಅನ್ನುವಂಥ ರೀತಿಲಿ ಇದೆ. ಯಾಕೆ ಅಂದ್ರೆ ಬಾಟಮ್ ಆಫ್ ದಿ ಡೆಕ್ ಡಿವೈನ್ ಟೈಮಿಂಗ್ ಹೇಳ್ತಾ ಇದೆ. ಸೊ ಅದನ್ನ ಮಾಡಿ ವಿಭೂತಿನ ಧಾರಣೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಎಲ್ಲ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಮೊದಲನೇದು ಯು ಆರ್ ನಾಟ್ ಅಲೋನ್ ಅಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಸನ್ನಿವೇಶದಲ್ಲೂ, ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಕ್ಷಣದಲ್ಲೂ ಗುರುಗಳು ನಿಮ್ ಜೊತೆ ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮಕ್ಕಳಿಗೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದೀರಾ, ಪ್ರೆಸೆಂಟ್ ಎನರ್ಜಿಲಿ ಇರಿ ಅನ್ನುವಂಥದ್ದು ಇದೆ. ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನಾಳೆ ಬಗ್ಗೆ ಯೋಚನೆ ಮಾಡ್ತಾ ತಲೆ ಕೆಡ್ಸ್ಕೊಳ್ಬೇಡಿ. ಇವತ್ತಿನ ದಿನಾನ ಹೇಗೆ ನೀವು ಸರಿಪಡಿಸ್ಕೊಳ್ಬಹುದು ಇದ್ರ ಕಡೆ ಗಮನನ ಕೊಡಿ. ಇವತ್ತಿನ ದಿನಾನ, ಇವತ್ತಿನ ಕ್ಷಣನ ಸರಿಯಾದ ರೀತಿಲಿ ಉಪಯೋಗಿಸ್ಕೊಂಡಿದ್ದೆ ಆದ್ರೆ ಭೂತ ಭವಿಷ್ಯದ ವರ್ತಮಾನ ಎಲ್ಲ ಒಂದು ರೀತಿ ಹಂತಕ್ಕೆ ಹತೋಟಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವು ನಿರ್ಧಾರಗಳನ್ನ ಇವತ್ತೇ ತಗೊಳ್ಬೇಕು. ಅದು ಫೈನಾನ್ಷಿಯಲ್ ವಿಚಾರ ಆಗಿರ್ಲಿ, ಅಥವಾ ಮ್ಯಾರೇಜ್ ವಿಚಾರ ಆಗಿರ್ಲಿ, ಅಥವಾ ಬೇರೆ ಯಾವುದೋ ವಿಚಾರಗಳಾಗಿದ್ರೆ ಈಗ ನಿರ್ಧಾರ ತಗೊಂಡು ಫೈನಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇವರು ನಿರ್ಧಾರ ಮಾಡಿರುವಂಥದ್ದನ್ನ ನೀವು ಕೆದಕಕ್ಕೆ ಹೋಗಬೇಡಿ. ದೇವರು ಯಾರನ್ನ ತೋರಿಸ್ತಾರೋ ಅವ್ರ ಜೊತೆ ಆಗಬೇಕು. ಇದರಲ್ಲಿ ಯಾವುದೇ ಗೋಲ್ಮಾಲ್ ಆಗ್ಲಿ, ಸುಳ್ಳಾಗ್ಲಿ ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮ್ಗೆ ತೊಂದರೆ ಆಗತ್ತೆ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಸೊ ನಿಮ್ಮ ಗುರುಗಳಿಗೆ ಸಮರ್ಪಣೆನ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಗುರುಗಳು ನೋಡ್ಕೊಳ್ತಾರೆ ಯಾರಿಗೆ ಏನ್ ಕೊಡ್ಬೇಕು ಅಂತ, ಯಾರಿಗೆ ಏನ್ ಮಾಡ್ಬೇಕು ಅಂತ. ಜೊತೆಗೆ ನಿಮ್ಮನ್ನ ಹೇಗೆ ಸುರಕ್ಷಿತವಾಗಿ ಇಡಬೇಕು ಅಥವಾ ನಿಮ್ಮನ್ನ ಏನ್ ಮಾಡ್ಬೇಕು ಅನ್ನೋದು ಗುರುಗಳು ಲೆಟ್ ಮಿ ಡಿಸೈಡ್ ಯುವರ್ ಗುರು. ಸೊ ವಿಚ್ ಗುರು ಯು ಬಿಲೀವ್ ಇನ್ ಯುವರ್ ಲೈಫ್, ಆ ಗುರು. ಸೊ ಸದ್ಯಕ್ಕೆ ಸಾಯಿಬಾಬಾ ಇರ್ಬೋದು, ರಾಯರಿರ್ಬೋದು, ಅಥವಾ ನಿಮ್ಮ ಸ್ಪಿರಿಟ್ ಗುರುಗಳಿರ್ಬಹುದು, ಅಥವಾ ಬದುಕಿರುವಂತ ಗುರುಗಳಿರ್ಬಹುದು, ಯಾರೇ ಆಗ್ಲಿ ನಿಮ್ಮ ಜೀವನ ನಿಮ್ಮಿಷ್ಟ. ಯಾರನ್ನಾದ್ರೂ ಗುರು ಅಂತ ಕರ್ಕೊಳ್ಳಿ. ಸದ್ಯಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತತ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ಕೊಳ್ಳಿ. ಸೊ ಗುರುವಿನ ಮಂತ್ರನ ಯಾವಾಗ್ಲೂ ಜಪ ಮಾಡ್ತಾ ಇರಿ. ಓಂ ಗುರುಭ್ಯೋ ನಮಃ ಅಂತ ಹೇಳ್ಕೊಳ್ತಾ ಇರಿ. ಜೊತೆಗೆ ಕೃಷ್ಣಂ ವಂದೇ ಜಗದ್ಗುರುಂ, ಶ್ರೀ ಕೃಷ್ಣನ ಪಾದಾರವಿಂದಕ್ಕೆ ಸಮರ್ಪಣೆಯನ್ನ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ಇರಿ. ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸಾಗತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.